ನಮಸ್ಕಾರ. ಕಪ್ ಗೆದ್ದ ಭಾರತ ತಂಡಕ್ಕೆ ಎಷ್ಟು ಕೋಟಿ ಗೊತ್ತಾ? ಇನ್ನು ಯಾವ ಆಟಗಾರನಿಗೆ ಯಾವ ಪ್ರಶಸ್ತಿ? ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ. ಇನ್ನು ಇದೆಲ್ಲರ ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಟೀಮ್ ಇಂಡಿಯಾ ಚಾಂಪಿಯನ್ ಆಗಿದ್ದು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕೂಡ ಈ ಕೂಡಲೇ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನು ಭಾರತ ಮತ್ತು ನ್ಯೂಜಿಲೆಂಡ್ ಈ ಒಂದು T20 ವಿಶ್ವಕಪ್ 2026ರಲ್ಲಿ ಫೈನಲ್ ಪಂದ್ಯದಲ್ಲಿ ಅಹಮದಾಬಾದ್ನಲ್ಲಿ ಮುಖಾಮುಖಿಯಾಗಿತ್ತು. ಈ ಮೂಲಕ ಟೀಮ್ ಇಂಡಿಯಾ 94 ರನ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮುಖಾಂತರ ಫೈನಲ್ ಪಂದ್ಯದಲ್ಲಿ ಗೆದ್ದು ಬೀಗಿದೆ. ಈ ಮೂಲಕ ಸತತವಾಗಿ ಎರಡನೆಯ ಬಾರಿಗೆ ಗೆದ್ದ ತಂಡವಾದರೆ ತವರಿನಲ್ಲಿ ಗೆದ್ದ ಮೊದಲ ತಂಡವಾಗಿ ಟೀಮ್ ಇಂಡಿಯಾ ಹೊರಹೊಮ್ಮಿದೆ. ಈ ಮೂಲಕ ಟೀಮ್ ಇಂಡಿಯಾ ಆಟಗಾರರಿಗೆ ಯಾರಿಗೆಲ್ಲ ಯಾವ ಪ್ರಶಸ್ತಿ ಸಿಕ್ತು ಅಂತ ಕೇಳ್ತಾ ಬರೋದಾದರೆ ನೋಡ್ಬೋದು. ಇನ್ನು ಮೊದಲನೇದಾಗಿ ಚಾಂಪಿಯನ್ ಆದ ಟೀಮ್ ಇಂಡಿಯಾಗೆ 27.48 ಕೋಟಿ ರೂಪಾಯಿ ಸಿಕ್ಕರೆ, ಇತರ ರನ್ನರ್ ನ್ಯೂಜಿಲೆಂಡ್ ತಂಡಕ್ಕೆ 14.65 ಕೋಟಿ ರೂಪಾಯಿ ಸಿಕ್ಕಿದೆ. ಇನ್ನು ಸೆಮಿಫೈನಲ್ನಲ್ಲಿ ಲಾಸ್ ಆದ ತಂಡಕ್ಕೆ 7.24 ಕೋಟಿ ರೂಪಾಯಿ ಸಿಕ್ಕರೆ, ಅಂದರೆ ಸೆಮಿಫೈನಲ್ ಲಾಸ್ ಆದ ತಂಡ ಅಂದರೆ ಸೌತ್ ಆಫ್ರಿಕಾ ಆಗಲಿ. ಇನ್ನು ಇಂಗ್ಲೆಂಡ್ ತಂಡಕ್ಕೆ ಕೂಡ 7.24 ಕೋಟಿ ರೂಪಾಯಿ ಸಿಕ್ಕರೆ, ಸೂಪರ್ 8ನಲ್ಲಿ ಪ್ರತಿಯೊಂದು ತಂಡಕ್ಕೂ ಕೂಡ 3.48 ಕೋಟಿ ರೂಪಾಯಿ ಸಿಕ್ಕರೆ, ದ ಗ್ರೂಪ್ ಸ್ಟೇಜಿಂದ ಹೊರಹೋದ ತಂಡಕ್ಕೆ 2.29 ಕೋಟಿ ರೂಪಾಯಿ ಸಿಕ್ಕಿದೆ. ಇನ್ನು ಈ ಒಂದು ಭಾರತ ಮತ್ತು ನ್ಯೂಜಿಲೆಂಡ್ ಫೈನಲ್ ಪಂದ್ಯದಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್ ನೋಡ್ತಾ ಬರೋದಾದರೆ ಜಸ್ಪ್ರೀತ್ ಬುಮ್ರಾ ಅವರು 4 ಓವರ್ ಬಾಲ್ ಮಾಡಿ 4 ವಿಕೆಟ್ ಪಡೆದು 15 ರನ್ನನ್ನು ಬಿಟ್ಟುಕೊಟ್ಟರು. 3.7 ಎಕಾನಮಿಯಲ್ಲಿ ಬಾಲ್ ಮಾಡಿದ ಬುಮ್ರಾ ಅವರು ಟೀಮ್ ಇಂಡಿಯಾ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದರೆ ತಪ್ಪಾಗೋದಿಲ್ಲ. ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಸಂಜು ಸ್ಯಾಮ್ಸನ್ ಅವರಿಗೆ ಸಿಕ್ಕರೆ, ಇತ್ತ ಸಂಜು ಸ್ಯಾಮ್ಸನ್ ಅವರು 3 ಕನ್ಸೆಕ್ಟಿವ್ 80+ ರನ್ನನ್ನು ಟೀಮ್ ಇಂಡಿಯಾ ಪರವಾಗಿ ಹೊಡೆದರು. 300 ಸಮಥಿಂಗ್ ಸಂಜು ಸ್ಯಾಮ್ಸನ್ ಅವರು ಈ ಒಂದು ಸೀರೀಸ್ನಲ್ಲಿ ರನ್ ಹೊಡೆದರೆ, ಇತ್ತ ಜೈಂಟ್ ಲೀಡಿಂಗ್ ವಿಕೆಟ್ ಟೇಕರ್ಸ್ ನೋಡ್ತಾ ಬರೋದರೆ ಜಸ್ಪ್ರೀತ್ ಬುಮ್ರಾ ಮತ್ತು ವರುಣ್ ಚಕ್ರವರ್ತಿ ಅವರು 14 ವಿಕೆಟ್ ಪಡೆದು ಈ ಬಾರಿಯ T20 ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಜಾಯಿಂಟ್ ಲೀಡಿಂಗ್ ವಿಕೆಟ್ ಟೇಕರ್ ಆಗ್ತಾರೆ. ಲೀಡಿಂಗ್ ರನ್ ಸ್ಕೋರ್ ನೋಡ್ತಾ ಬರೋದರೆ ಸಹೀಬ್ ಫರ್ಹಾನ್ ಅವರು ಪಾಕಿಸ್ತಾನ ಆಟಗಾರ 383 ರನ್ ಹೊಡೆದು ಈ ಬಾರಿಯ T20 ವಿಶ್ವಕಪ್ನಲ್ಲಿ ಸಿಂಗಲ್ ಎಡಿಷನ್ನಲ್ಲಿ ಅತಿ ಹೆಚ್ಚು ರನ್ ಹೊಡೆದ ಆಟಗಾರನಿಗೆ ಕೂಡ ಇವರು ಹೊರಹೊಮ್ಮಿದರು. ಇದು ಏನಪ್ಪ ಅಂದರೆ ಪ್ರೈಸ್ ವಿನ್ನರ್ಸ್ ಅವಾರ್ಡ್ಸ್ ಲಿಸ್ಟ್ ಆದರೆ ಈ ಭಾರತ ತಂಡಕ್ಕೆ ಸಿಕ್ಕಿದ್ದು ಬರೋಬ್ಬರಿ 27.48 ಕೋಟಿ ರೂಪಾಯಿ. ಆದರೆ ರನ್ನರ್ ಅಪ್ ತಂಡಕ್ಕೆ ಸಿಕ್ಕಿದ್ದು ಅದರ ಅರ್ಧ, ಅಂದರೆ 14.65 ಕೋಟಿ ರೂಪಾಯಿಯಲ್ಲಿ ಸಿಕ್ಕಿದೆ. ನಿಮಗೆ ಈ ಒಂದು ವಿಡಿಯೋ ಹೇಗೆ ಅನಿಸ್ತಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.